ಅಲ್ಲೇ ಏ ಕೃಷ್ಣ ಸುಭದ್ರಾ ಅತ್ತೆ ಅತ್ತೆ ಅಲ್ಲೇ ಅತ್ತೆ ಎಂಬತ್ ಕಲ್ತ್ಕೊಂಡಿದ್ಯೇನು? ಹಾ ಕಳ್ಳ ಕೃಷ್ಣ. ಎಲ್ಲಿ ಅಜ್ಜಿ ಅಪ್ಪಯ್ಯ ಅಮ್ಮ ಎಲ್ಬೋದಪ್ಪ? ಅಮ್ಮ ಅಮ್ಮ ನಿಮ್ಮ ಅಮ್ಮನೇ ಎಲ್ಗೋತೆ ಪುಟ್ಟಿ? ಹಾ ಎಲ್ಗೋತು? ನಿಮ್ಗೋಸ್ಕರ ನಾನು ಹಣ್ಣು ತಂದಿದ್ದೀನಿ, ಚಾಕ್ಲೇಟ್ ತಂದಿದ್ದೀನಿ, ಬೇಕಾ? ಚಾಚಿ ಚಾಚಿ ನಾನು 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 ಚಾಚಿ ಅತ್ತೆ ಅತ್ತೆ ಬೇಕಾ ಇಬ್ರಿಗೂ? ಸರಿ ಕೊಡ್ತೀನಿ. ತಾಳು ಕೃಷ್ಣ ಸುಭದ್ರಾ ತಗ. ಚಾಕ್ಲೇಟ್ ಐತವೆ ತಿನ್ನೋಗ್ರಿ. ಸುಜಿ ಸುಜಿ ಯಾವಾಗ ಬಂದಮ್ಮ? ಇವರಿಬ್ರನ್ನ ಇಲ್ಲಿ ಹೊರಗೆ ಕುಂಡಿಸ್ಬಿಟ್ಟು ಎಲ್ಗೋಗಿದ್ರಮ್ಮ? ಇವರಿಬ್ರೇ ಇದ್ದಾರೆ, ಅತಿಗೇನು ಕಾಣಿಸ್ತಾ ಇಲ್ಲ. ಅಯ್ಯೋ ನಾನು ಇಲ್ಲೇ ಹೊರಗಡೆ ಹೋಗಿದ್ದೆ. ನಿಮ್ಮ ಅತ್ತಿಗೆ ಅಲ್ಲೇನೋ ಉಪ್ಪಿನಕಾಯಿ ಮಾಡ್ತಾ ಇದ್ದಾಳೆ, ಆ ಶೆಡ್ ಹತ್ರ ಇದ್ದಾಳೆ. ಆ ಸಂದುಪ್ಪು ಚಾಕ್ಲೇಟ್ ತಂದು ಕೊಡ್ತಾ ಇದೆಯಲ್ಲಮ್ಮ, ಅವ್ರ ಅಪ್ಪ ಬೇರೆ ತಂದು ಕೊಡ್ತಾನೆ ದಿನ. ನಯಾತಾದ್ರೂ ನೀನ್ ಬೇರೆ ಚಾಕ್ಲೇಟೇ ತಂದಿದ್ಯಾ? ಸುಮ್ ತಿಂತವೆ. ಹೋಗ್ಲಿ ಬಿಡಮ್ಮ, ನಾನು ಇವ್ರಿಗೆ ಇಷ್ಟ ಅಂತನ ಚೆನ್ನಾಗಿರೋ ಚಾಕ್ಲೇಟೇ ತಂದಿದ್ದೀನಿ. ನನಗೆ ಚಾಚಿ ನನಗೆ. ಇಬ್ರು ತಿನ್ರು, ಹಂಚ್ಕೊಂಡು ತಿನ್ರಿ. ನಡಿಯಂ ಸುಜಿ ನೀನ್ ಒಳಕ್ಕೆ. ಎಲ್ಲಮ್ಮ ಅಣ್ಣ ಎಲ್ಬೋದಾ ಅಪ್ಪ ಎಲ್ಬೋತು? ಚೆನ್ನಾಗಿದಾರ ಎಲ್ಲನ? ನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಅಣ್ಣ ಎಲ್ಲ ಟ್ಯಾಕ್ಟ್ರಿ ತಗೊಂಡು ಎಲ್ಗೋ ಹೋಗ್ಯವನಿ. ಏನ್ ಸಮಾಚಾರ? ಇದ್ಕಿದಂಗೆ ಬಂದ್ಬಿಟ್ಟಿದ್ಯಾ? ನಿಮ್ಮ ಮನೆಗೆಲ್ಲ ಚೆನ್ನಾಗಿದ್ದಾರಾ? ನಮ್ಮ ಎಲ್ಲ ಚೆನ್ನಾಗಿದ್ದೀವಿ. ಹೌದಾ? ಮತ್ತೆ ಹೊಸಮನೆ ಎಲ್ಲಿವರೆಗೂ ಬಂತು? ಎಲ್ಲ ಆಯ್ತಾ? ಅಯ್ಯೋ ಅಮ್ಮ, ನಾನಿವಾಗ ಬಂದಿದ್ದು ಅದಕ್ಕೇನೆ. ನಮ್ದು ಹೊಸಮನೆ ಎಲ್ಲ ರೆಡಿ ಆಯ್ತು. ಇನ್ನೇನು ಗೃಹ ಪ್ರವೇಶಕ್ಕೆ ಕರಿಯಕ್ಕಂತ ಬರ್ತಿರೋದು ಇವಾಗ. ಎಲ್ರಿಗೂ ಹೇಳ್ಬಿಟ್ಟು ಹೋಗೋಣ ಅಂತಾನ. ಹೌದೇನೆ, ನಿಮ್ಮನೆ ಇಷ್ಟ ಬೇಗ ಮುಗ್ಬಿಡ್ತಾ? ಗೃಹ ಪ್ರವೇಶ ಕರೆಯಕ್ ಬಂದಿದ್ದೇನು? ನಾನಿನ್ನೂ ಇರ್ಬೇಕೇನೋ ಏನೋ ಕೆಲಸ ಅಂತಂದೆ. ಈಗ ಇದ್ಕಿದ್ದಂಗೆ ಬಂದಲ್ಲ, ಹಂಗನು ಯಾಕೆ ಬಂದಿರ್ಬೋದು ಅಂತ ಅನ್ಕೊಂಡೆ. ಹಂಗನು ಹೌದೇನಂಗಾದ್ರೆ ಪರವಾಗಿಲ್ಲಮ್ಮ, ಜಲ್ದು ಮುಗಿಸಿದ್ದೀರಾ? ಹೌದಮ್ಮ, ಜಲ್ ಆಯ್ತು. ಇನ್ನೇನ್ ಮಾಡೋದು, ನಾವು ಒಂದ್ ಸ್ವಲ್ಪ ಸಾಲ ಮಾಡ್ಕೊಂಡು ಎಲ್ಲ ಕಟ್ಕೊಂಡು ಹೋಗೋಣ. ಅತ್ಲಾಗೆ ಇದು ಮಳೆ ಬಂದ್ರೆ ಸೋರ್ತೈತಿ ನಮ್ದು ಹಳೆ ಮನೆ, ಅದಕ್ಕೆ ಹೋಗೋಣ ಅಂತ ನಾನು ಜಲ್ ಕಟ್ಟಿ ಮುಗಿಸ್ಕೊಂಡ್ವಿ. ಹೌದಾ? ಕುಕ್ಕ ಎಷ್ಟಂತ ನಿನ್ಕೊಂಡು ಮಾತಾಡ್ತಿ ಕುಕ್ಕಳೆ. ಮತ್ತೆ ಇನ್ನೇನಮ್ಮ ಸಮಾಚಾರ? ಅದಕ್ಕೆ ಉಪ್ಪಿನಕಾಯಿ ಬಿಸ್ನೆಸ್ ಚೆನ್ನಾಗಿ ನಡೀತಾಯ್ತಾ? ಏನೋ ಹಂಗೆ ನಡೀತೈತಿ. ಏನು ತೀರಾ ಏನೋ ಲಾಭ ಬರುತ್ತೆ ಅನ್ನಂಗಿಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಮಾಡ್ತಾ ಇದಾರಮ್ಮ. ತಗೊಂಡು ಹೋಗ್ತಾರೆ ಅಂಗಡಿಗಳಿಗೂ ಹೋಟ್ಲಿಗಳಿಗೂ ಎಲ್ಲ ಕೊಟ್ಟು ಬರ್ತಾರೆ. ಊರಿನ ಜನಗಳು ಎಲ್ಲನ ಚೆನ್ನಾಗೈತಿ ಅಂತ ಹೇಳ್ತಾರೆ. ಏನೋ ನಿಂತರ ಏನೋ ಬೆಂಗಳೂರವ್ರು ಯಾರನ್ನೋ ಆದ್ರೂ ಇಡ್ಕೋಬೇಕು, ಫ್ಯಾಕ್ಟ್ರಿಯನ್ನ ಮಾರಾಟ ಮಾಡಬೇಕು, ಹಂಗಾದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ ಅಂತ ಹೇಳ್ತಿದ್ಲು. ಇಡೀ ಅಮ್ಮ ಇಡೀ ಅಂತ ಹೇಳ್ತಿದ್ದೆ. ಹೌದಾ? ಹೆಂಗೋ ಬಿಡು, ಚೆನ್ನಾಗಿ ಆಗ್ತೈತಲ್ಲ ವ್ಯಾಪಾರ. ಅಷ್ಟೇ ಸಾಕು ಸದ್ಯ. ಏನೋ ತೊಂದರೆ ಆಗಿಲ್ವಲ್ಲ ಫಸ್ಟ್ ಆದಂಗೆ? ಏನು ತೊಂದರೆ ಇಲ್ಲಮ್ಮ. ಮೊದಲನೇ ಸಲ ತಾಂಡೋದಾಗ್ಲಿ ಬೇರೆ ಕಿತ್ಕಣಿಕ್ಕೆ ಎಲ್ಲಾರ್ಗು ಮತ್ತಕ್ಕೆ ಬಂದು ಎಲ್ಲ ಬೈದ್ಬಿಟ್ರು. ಹೆಂಗೋ ಅದನ್ನು ಲೆಕ್ಕ ಕಿಕ್ಕೆಂದಂಗೆ ಮತ್ತೆ ಉಪ್ಪಿನಕಾಯಿ ಮಾಡ್ಕೊಂಡು ಎಲ್ಲ ಅಂಗಡಿಗಳಿಗೆಲ್ಲ ಕೊಟ್ಟು ಬರ್ತಾ ಇದ್ದಾಳಮ್ಮ. ನಿಂದು ಹೆಂಗೆ ನಡೀತೈತಿ? ಚೆನ್ನಾಗಿ ನಡೀತೈತಾ? ಬೆಂಗಳೂರವರಿಂದ ತಾಂಡು ಹೋಗ್ತಾರೆ ಇವಾಗ್ಲೂ? ಹೌದಮ್ಮ, ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಈ ತಿಂಗಳು ಜಾಸ್ತಿ ಕೊಡಕ್ಕಾಗಲ್ವಲ್ಲ ನಮ್ಗೆ, ಗೃಹ ಪ್ರವೇಶದ ಕೆಲಸ ಅದು ಇದು ಐತಲ್ಲ. ಅದಕ್ಕೆ ಈ ಸಲ ಜಾಸ್ತಿ ಕೊಡಕ್ಕಾಗಲ್ಲ ಅಂತ ಹೇಳಿದೀವಿ. ಅವರು ಬೇಕು ಅಂತ ಹೇಳಿದ್ರು, ನೋಡೋಣ ಏನ್ ಮಾಡೋದು. ಹೆಂಗೋ ಹಂಗಾದ್ರೆ ನೀನು ನಿನ್ ಗಂಡ ಎಲ್ಲ ದುಡ್ಡಾಗೆ ಕಟ್ಸಿದ್ರ? ನಿಮ್ಮ ಮಾವ ಕೊಟ್ಟನೋ ಇಲ್ವೋ ದುಡ್ಡ ಮನೆ ಕಟ್ಟಕ್ಕೆ? ಏನೋ ಆಸ್ತಿಗೋಸ್ಕರ ಜಗಳ ಮಾಡ್ತೈತೆ ನಿಮ್ಮ ಅತ್ತೆ ಅಂತ ಹೇಳ್ತಿದ್ದೆ, ಏನಾಯ್ತು? ಹೌದಮ್ಮ, ಅಯ್ಯೋ ಜಗಳ ಮಾಡಿದ್ದೆ. ನಮ್ಮ ಅತ್ತೆ ಆಲೆ ಆಸ್ತಿ ಭಾಗ ತಗೋಸ್ತೀನಿ, ಪಂಚಾಯತಿಗೆ ಸೇರಿಸ್ತೀನಿ, ಹಂಗೆ ಹಿಂಗೆ ಅಂತ ಹೇಳೋರು. ನಾನು ನನ್ನ ಗಂಡನೇ ಮನೆಯೆಲ್ಲ ಆಗ್ಬಿಡ್ಲಿ, ಗೃಹ ಪ್ರವೇಶ ಆಗ್ಲಿ, ಆಮೇಲೆ ನೋಡೋಣ ಸುಮ್ಮನಿರತ್ತೆ ಅಂತ ಸ್ವಲ್ಪ ಸುಮ್ಮನಿರ್ಸಿದ್ವಿ ಮನೆ ಆಗೋವರೆಗೂ ಅಂತಾನ. ಆಮೇಲೆ ಮನೆ ಕಟ್ಟೋದು ಅರ್ಧಕ್ಕೆ ನಿಂತ್ರೆ ಏನ್ ಮಾಡೋದು, ಜಗಳ ಆಡ್ಕೊಂಡು ಅದು ಇದು ಏನೋ ತೊಂದರೆ ಆಗ್ಲಿ ಅಂತಾನ ನಾನು ನನ್ನ ಗಂಡ ಸುಮ್ಮನಿರ್ಸಿದ್ವಿ. ಈಗ ನೋಡ್ಬೇಕು ಮನೆಯೆಲ್ಲ ಆದ್ಮೇಲೆ ಏನ್ ಮಾಡುತ್ತಾ ನಮ್ಮ ಅತ್ತೆ. ನಮ್ಮ ಅತ್ತೆಗಂತೂ ಬಿಡಕ್ಕೆ ಇಷ್ಟನೇ ಇಲ್ಲ. ಆ ಕಾಳತ್ತೆ ಬೇರೆ ಬಾಯಿಗೆ ಬಂದಂಗೆ ಮಾತಾಡ್ತಾ, ಅದಕ್ಕೆ. ಅದು ಸರಿನೇ ತಗ, ಒಳ್ಳೆ ಕೆಲಸನೇ ಮಾಡಿದ್ಯಾ. ಮನೆಯೆಲ್ಲ ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ತಿರಾನ ಭಾಗ ತೆಗಿಸ್ಕೊಂಬ್ಲಿ ನಿಮ್ಮ ಅತ್ತೆ. ಭಾಗ ತೆಗ್ಸಿದ್ರೆ ನಿಮ್ಗೆ ಒಳ್ಳೇದು ಬಿಡು. ಏನ್ ನಿಮಗೆ ಬರ್ಬೇಕಾಗಿರೋದನ್ನ ಕೇಳ್ತಾಳೆ ನಿಮ್ಮ ಅತ್ತೆ, ಅದ್ರಾಗ ಏನಿತ್ತು ತಪ್ಪು? ಅಯ್ಯೋ ಅದನ್ನೇ ಹೇಳಿ ಇದ್ ಮಾಡ್ತಿದ್ಲು ನಿಮ್ಮ ಅತ್ತಿಗೆ. ನಿನ್ ಮಗಳು ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ, ತವ್ರ ಮನೆಗೆ ಹಂಗಿದ್ಲು ಹಿಂಗಿದ್ಲು, ಇವಾಗ ಹೋಗಿ ಭಾಗ ತೆಗಿಸ್ತಾಳಂತೆ. ಅತ್ತೆಗೆ ಇಲ್ಲದೆಲ್ಲ ಹೇಳ್ಕೊಟ್ಟೆಲ್ಲ ಅಂತ ನಾ ಹೇಳ್ತಿದ್ಲು ನೇತ್ರ. ಓ ಹೌದೇನು? ನಂದೇನು ಇಲ್ಲಮ್ಮ, ನಾನೇನು ಹೇಳಿಲ್ಲ ಅವ್ರಿಗೆ. ಆಸ್ತಿ ಭಾಗ ತೆಗ್ಸತ್ತೆ ಅಂತಾನು ಹೇಳಿಲ್ಲ, ಏನೂ ಇಲ್ಲ. ಆ ಕಾಳತ್ತೆ ಬಂದು ಜಗಳ ಮಾಡಿಕ್ಕೆ ನಮ್ಮ ಅತ್ತೆಗೆ ಸಿಟ್ಟು ಬಂದು ಆಸ್ತಿ ಭಾಗ ತೆಗಿಸ್ತೀನಿ ಅಂತ ಆಟ ಹಿಡ್ದು ಕೂಕೊಂಡಿರೋದು ಅಷ್ಟೇನೆ. ಅದ್ರಾಗೆ ನನ್ನ ಪಾತ್ರ ಏನೂ ಇಲ್ಲ. ಅಯ್ಯೋ ಅದನ್ನೆಲ್ಲ ನಿಮ್ಮ ಅತ್ತಿಗೆ ನಂಬೇಕಲ್ಲ. ಇಲ್ಲ ಇವಳೇ ಹೇಳ್ಕೊಟ್ಟಿರೋದು ಅಂತಾನ ನಿನ್ ಮೇಲೆ ಅವಳಿಗೆ ಸಿಟ್ಟು ಬಂದಿಟ್ಟು. ಹೌದಾ? ಹೋಗ್ಲಿ ಬಿಡು, ಅತ್ತಿಗೆ ಬಂದೇ ಬಿಟ್ರಲ್ಲ. ಅತ್ತಿಗೆ ಬನ್ನಿ ಅತ್ತಿಗೆ, ಎಲ್ಲಿಗೆ ಹೋಗಿದ್ರಿ? ಇವಳು ಬೇರೆ ಆಳೆ ವಾಕರ್ಸ್ಕೊಂಡವಳು ಬಂದಿಲ್ಲಿ ಕೂತ್ಕಿಸ್ಕೊಂಡು ಏನಕ್ಕೆ ಬಂದವಳ ಏನು? ಅತ್ತಿಗೆ ನಿಮ್ಮನ್ನೇ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀರಾ?
ಹ್ಞೂ ಚೆನ್ನಾಗಿದ್ದೀನಿ. ಮತ್ತೆ ಇನ್ನೇನತ್ತೆ ಸಮಾಚಾರ? ಉಪ್ಪಿನಕಾಯಿ ವ್ಯಾಪಾರ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಆಯ್ತಾ? ಹ್ಞೂ ಚೆನ್ನಾಗಿ ನಡೀತಾ ಐತೆ, ಒಳ್ಳೆ ಲಾಭನೂ ಬರ್ತೈತೆ. ಎಲ್ಲನ ತಿಂದವರೆಲ್ಲ ತುಂಬಾ ಚೆನ್ನಾಗೈತೆ ಅಂತಾನು ಹೇಳ್ತಾರೆ ಉಪ್ಪಿನಕಾಯಿನ. ಯಾಕೆ ನಿಲ್ಲಿಸ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದ? ಯಾವುದೇ ಕಾರಣಕ್ಕೂ ನಾನು ಹಿಡ್ದಿರೋಂಥ ಕೆಲಸನ ಅರ್ಧಕ್ಕೆ ನಿಲ್ಸೋ ಅಂತಾಳಲ್ಲ, ಇನ್ನೊಬ್ರಿಗೆ ಯಾರಿಗೋ ಎದ್ರಕೊಂಡಾಗ್ಲಿ ಅಥವಾ ಇನ್ಯಾರೋ ಏನೋ ಅಂತಾರೆ ಅಂತಾನ. ಹೌದಾ, ಒಳ್ಳೆ ಕೆಲಸ ಮಾಡಿದ್ರಿ ಅತ್ತಿಗೆ. ಹೆಂಗೋ ಚೆನ್ನಾಗಿ ಆಗ್ತಾ ಇತ್ತಲ್ಲ, ಅಷ್ಟೇ ಸಾಕು ಬಿಡ್ರಿ. ಇದು ಬಾಯಿಂದ ಬರ್ತಾ ಇರೋ ಮಾತು ಅಥವಾ ಮನಸ್ಸಿಂದ ಬರ್ತಾ ಇರೋ ಮಾತು? ಮನಸ್ಸಿನಾಗೆ ಒಂದು ಬಾಯಿಗೆ ಒಂದು ಮಾತಾಡ್ತಿದ್ಯಾ ಅನ್ಸುತ್ತೆ. ಯಾಕತ್ತಿಗೆ ಹಂಗ್ ಮಾತಾಡ್ತೀರಾ? ನನ್ ಮನ್ಸಲ್ಲಿರೋದೇ ನನ್ ಬಾಯಲ್ಲಿ ಹೇಳ್ತಾ ಇರೋದು. ನಿಮ್ದು ವ್ಯಾಪಾರ ಚೆನ್ನಾಗಾಗಿ ನೀವು ಒಳ್ಳೆ ಲಾಭ ಮಾಡಿದ್ರೆ ನಮ್ ತವ್ರ ಮನೆಗೆ ತಾನೇ ಒಳ್ಳೇದು. ಹಾಗಂತ ಬಾಯಲ್ಲಿ ಬರ್ತಿದೆ ಅಷ್ಟೇ, ಮನಸ್ಸಲ್ಲಿ ಉಪ್ಪಿನಕಾಯಿ ಕಿತ್ಕೊಂಡು ಹೋಗ್ಬೇಕಾಗಿತ್ತು, ಮಾಡಬಾರ್ದಾಗಿತ್ತು, ಇವರು ವ್ಯಾಪಾರ ಆಗ್ಬಾರ್ದಾಗಿತ್ತು ಅಂತ ಅನ್ಕೊಂಡಿದ್ದಿದ್ಯಾ ಅನ್ಸುತ್ತೆ. ಹಂಗ್ಯಾಕೆ ಅಂತೀಯ ನೇತ್ರ? ನನ್ನ ಮಗಳು ಅಂತವಳಲ್ಲ, ಇನ್ನೊಬ್ರು ಹಾಳಾಗೋಗ್ಲಿ ಅಂತನ ಬಯಸಾಳಲ್ಲ. ತವ್ರ ಮನೆಗೆ ಅವಳೆ ಕೇಳಿ ಬೈತಾಳೇನ? ಅವಳು ಅಂತವಳಲ್ಲ, ಅಂತ ಬುದ್ಧಿನೂ ಇಲ್ಲ ನನ್ನ ಮಗಳಿಗೆ. ನೀನು ಸುಮ್ಮನೆ ಏನೇನೋ ಮಾತಾಡ್ಬೇಡ, ಸುಮ್ಮನೆ ಹೋಗು ಸೂಜಿಗೆ ಒಂದ್ ಲೋಟ ಕಾಪಿನ ಕಾಸ್ಕೊಂಬಂದು ತಂದ್ಕೊಡು. ಹೌದೌದು, ಯಾರೇ ಆಗ್ಲೇಳು ಎತ್ತವ್ರು ತನ್ನ ಮಕ್ಕಳನ್ನ ಬಿಟ್ಕೊಡಲ್ಲ. ಅದೇನೋ ಹೇಳ್ತಾರಲ್ಲ, ಎತ್ತವ್ರಿಗೆ ಯಗಣನು ಮುದ್ದು ಅಂತಾನೆ. ಹಂಗೇನೆ ನೀವು ನಿನ್ ಮಗಳನ್ನ ಬಿಟ್ಕೊಡಲ್ಲ ಬಿಡತ್ತೆ. ನನಗ್ ಗೊತ್ತೈತಿ, ಮಗನ್ ಬೇರೆ ಬಿಟ್ಕೊಡ್ತೀರಾ ಮಗನ್ನ ಬೇಕು ಅಂದ್ರೆ, ಆದ್ರೆ ಮಗಳನ್ನ ಮಾತ್ರ ಬಿಟ್ಕೊಡಲ್ಲ. ನನಗ್ ಗೊತ್ತಿಲ್ವಾ ನಿಮ್ ಬುದ್ಧಿ? ಇವಳ ಬುದ್ಧಿನೂ ಗೊತ್ತು, ನಿಮ್ ಬುದ್ಧಿನೂ ಗೊತ್ತು. ಅಯ್ಯೋ ಹೋಗ್ಲಿ ಬಿಡಕ್ಕೆ, ಸುಮ್ಮನೆ ಯಾಕೆ ಇಲ್ಲದೆಲ್ಲ ಮಾತಾಡ್ಕೊಂಡು ಅದೇ ಒಂದ್ ಜಗಳ ಆಡೋದ್ ಬೇಡ. ಚೆನ್ನಾಗಿದ್ದೀರಾ, ಹೋಗ್ಲಿ, ಚೆನ್ನಾಗಾಗ್ಲಿ ಬಿಡಿ, ನನ್ಗೇನು ತೊಂದರೆ ಏನು ಇಲ್ಲ. ನಮ್ದು ಚೆನ್ನಾಗ್ ಆಗ್ತಾ ಐತೆ, ನಮ್ಗೆ ಏನು ತೊಂದರೆ ಏನು ಇಲ್ಲ. ಈಗ ನಾನು ಬಂದಿದ್ದು ಉಪ್ಪಿನಕಾಯಿ ಬಗ್ಗೆ ಮಾತಾಡಕ್ಕಲ್ಲ. ಹೌದಾ, ಮತ್ತಿನ್ನೇನಕ್ಕೆ ಬಂದು? ಏನಿಲ್ಲ ಅದಕ್ಕೆ, ನಮ್ದು ಮನೆ ಹೊಸ ಮನೆ ಕಟ್ಟಿದ್ವಲ್ವಾ, ಎಲ್ಲನ ಮುಗೀತು. ಗೃಹ ಪ್ರವೇಶಕ್ಕೆ ಕರೆದೋಗೋಣ ಅಂತ ಬಂದೆ ಈ ಬರೋ ಶುಕ್ರವಾರ. ನಮ್ದು ಗೃಹ ಪ್ರವೇಶ. ನೀವು, ಅಣ್ಣ, ನನ್ನ ಅಳಿಯ, ಸೊಸೆ, ನಮ್ಮ ಅಪ್ಪ ಎಲ್ಲರೂ ಬರ್ಬೇಕು ತಪ್ಪದೇನೆ. ಒಂದಿನ ಮುಂಚೆಲೆ ಬನ್ನಿ, ಗುರುವಾರನೇ ಬನ್ನಿ ಅದಕ್ಕೆ ನೀವು. ಓಹೋ, ಗೃಹ ಪ್ರವೇಶ ಶುಕ್ರವಾರ. ಎಷ್ಟಾಯ್ತು ದುಡ್ಡು ಮನೆ ಕಟ್ಟಕ್ಕೆ? ಎಷ್ಟು ಆಯ್ತು ಅದಕ್ಕೆ ಎಲ್ಲ ಲೆಕ್ಕ ಹಾಕಿಲ್ಲ ಇನ್ನೂ, ಎಲ್ಲ ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಗೃಹ ಪ್ರವೇಶದ್ದು ಎಲ್ಲ ಸೇರಿ. ಇನ್ನೂ ಅಷ್ಟು ಕೊಡಬೇಕು ಮೇಸ್ತ್ರಿಗಳಿಗೆ, ಆಮೇಲೆ ಇನ್ನೂ ಎಲ್ಲ ಐಟಮ್ ತರಿಸಿದ್ದೆಲ್ಲ ಇನ್ನೂ ಸ್ವಲ್ಪ ಕೊಡಬೇಕು, ಇಟ್ಟಿಗೆ ಮಳ್ಳಾರ್ಗೆ ಎಲ್ಲನ. ಅದೆಲ್ಲ ಲೆಕ್ಕ ಹಾಕಿಲ್ಲ ಇನ್ನೂ, ನೋಡೋಣ, ಒಂದು 4-5 ಲಕ್ಷ ಆಗ್ಬೋದೇನೋ. ಓಹೋ, 4-5 ಲಕ್ಷ ಎಲ್ಲಿಂದ ಸಂಪಾದನೆ ಮಾಡಿದ್ರಮ್ಮ 4-5 ಲಕ್ಷನ? ಯೋ ನೇತ್ರ, ಅವ್ರು ಎಲ್ಲಿಂದನ ಸಂಪಾದನೆ ಮಾಡ್ತಾರೆ, ಎಲ್ಲಾದ್ರೂ ತಂದು ಮನೆ ಕಟ್ತಾರೆ. ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ನಿಮ್ಗೆ ಏನಾಗ್ಬೇಕಾಗೈತೆ? ಗೃಹ ಪ್ರವೇಶ ಅಂತೆ ಗುರುವಾರ, ಎಲ್ಲರೂ ಹೋಗೋಣ. ಒಂದಿನ ಮುಂಚೆಲೇನೆ ನಾವೇ ಮುಂದೆ ನಿಂತ್ಕೊಂಡು ಮಾಡ್ಬೇಕೆಲ್ಲ ಕೆಲಸ ಕಾರ್ಯನ. ಏನು ಎಲ್ಲರೂ ನಾನು ಇವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅತ್ತೆ, ನೀವು ಬೇಕಂದ್ರೆ ಹೋಗಿ ಬರ್ರಿ, ನೀನು ನಿನ್ ಮಗ ಇಬ್ರು. ನಾನು ನನ್ನ ಮಕ್ಕಳು ಮಾತ್ರ ಬರಲ್ಲ. ಅಯ್ಯೋ ಇದೇನತ್ಗೆ? ಅಲ್ಲ, ನಾದ್ನಿ ಮನೆ ಗೃಹ ಪ್ರವೇಶಕ್ಕೆ ಬರಲ್ವಾ ನೀವು? ಯಾಕತ್ಗೆ? ಏನಾಯ್ತು? ಬರ್ದೇ ಅಂತದ್ದು ನಾವೇನ್ ಮಾಡಿದೀವಿ ಅಂತದ್ದ? ನೋಡ್ ಸೂಜಿ, ಎಲ್ಲ ಗೊತ್ತಿದ್ದು ನಾನು ತಿರ್ಗ ಮುರ್ಗ ಅದನ್ನೇ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ನಾನು ನನ್ನ ಮಕ್ಕಳು ಬರಲ್ಲ ಅಂದ್ರೆ ಬರಲ್ಲ. ಈ ಮನೆಗೆ ಇನ್ಯಾರು ಬರ್ಬೇಕೋ ಅವ್ರು ಬರ್ತಾರೆ. ಹೋಗು, ನಿನ್ಗೆ ಕಾಪಿ ಕಾಸ್ಕ ಬರ್ತೀನಿ, ಕುಕ್ಕೊಂಡಿರು. ಯಾಕೆ ಈತ್ರ? ನಿಮ್ದು ಇದ್ದಿದ್ದೇನೆ. ನಿಮ್ಮಮ್ಮ ಯಾರ್ದು ಇವ್ರ ಅತ್ತೆಯರ್ದು ಇದ್ದಿದ್ದೆ ಜಗಳ. ಅದನ್ನೆಲ್ಲ ಮರ್ತು ನೀನು ಹೆಣ್ಮಗಳಾಗಿ ಸುಮ್ಮನೆ ಎಲ್ಲರ ಹತ್ರನು ಚೆನ್ನಾಗಿರೋದ್ ಕಲ್ತ್ಕ. ಸುಮ್ಮನೆ ಇಲ್ಲದ ದ್ವೇಷ ಮಾಡ್ಕೊಂಡು ಏನು ಕೇಳು? ನೀನ್ ಹೆಣ್ಮಗಳು ಹೆಂಗಿರ್ಬೇಕು ಹಂಗಿರೋದ್ ಕಲ್ತ್ಕ. ಅವ್ರೇನಾದ್ರೂ ಮಾಡ್ಕೊಂಬ್ಲಿ, ಒಂದಲ್ಲ ಒಂದ್ ದಿವಸ ನಿಮ್ಮ ಅಮ್ಮಯ್ಯರೇನೆ ಒಂದಾಗ್ತಾರೆ. ಅವಾಗ ನೀನೇ ಕೆಟ್ಟಳಾಗದು. ಏನು ನಮ್ಮಮ್ಮಯ್ಯ ಇವ್ರ ಅತ್ತೆ ಕೂಟ ಒಂದಾಗುತ್ತಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು ಅದು. ಅತ್ತೆ, ಅಂತ ಕನ್ಸೆಲ್ಲ ಕಾಣಕ್ ಹೋಗ್ಬೇಡ ಅಂತ ಹೇಳು ನಿನ್ ಮಗಳಿಗೆ. ನಾನಂತೂ ಈ ಜನ್ಮದಲ್ಲಿ ನಾನು ಬರಲ್ಲ, ನನ್ನ ಮಕ್ಕಳನ್ನು ಕಳ್ಸಲ್ಲ ನಾನು ಎಲ್ಲಿಗೋನು. ನೀವು ಬೇಕು ಅಂದ್ರೆ ಹೋಗ್ ಬರ್ರಿ ನಿನ್ ಮಗಳು ಗೃಹ ಪ್ರವೇಶಕ್ಕೆ. ನಾನ್ ಬರಲ್ಲ. ಇದೇನೇ ಇದು? ಅಲ್ಲ, ನೀನ್ ಬರ್ದಿದ್ರು ಪರವಾಗಿಲ್ಲ, ಏನೋ ಕರಿಯಕ್ ಬಂದಿದಾರಲ್ಲ, ಮಾತಿಗಾದ್ರೂ ಸರಿ ಬತ್ತೀನಿ ಅಂತ ಹೇಳ್ಬಾರ್ದ? ಬರಲ್ಲ ಅಂತ ಹಿಂಗ್ ಮಕ್ಕಳ್ದಂಗೆ ಹೇಳಿದ್ರೆ ಬೇಜಾರಾಗಲ್ವೇನೆ ಕರಿಯಕ್ ಬಂದಿರೋರ್ಗೆ? ಇಷ್ಟೊಂದು ದುರಂಕಾರ ಇರಬಾರ್ದು. ಹಂಗೆ ಅತ್ತೆ, ಇದ್ದಂಗೆ ಹೇಳ್ತೀನಿ. ಬತ್ತೀವಿ ಎಂದು ಬರಲ್ಲ. ಹೋಗಿದ್ರೆ ಹೆಂಗ್ ಹೇಳು? ನಾವು ಬಂದ್ರೆ ಬತ್ತೀವಿ ಅಂತೀವಿ, ಇಲ್ದಿದ್ರೆ ಇಲ್ಲ, ಅಷ್ಟೇನೆ. ನಮ್ಗೆ ಒಳಗೊಂದು ಹೊರಗೊಂದು ಮಾತಾಡಕ್ ಬರಲ್ಲ ಇವಳಂಗೆ. ಅಷ್ಟೇನೆ. ಇದೇನ ಮಾತಿಗೆ ಹಿಂಗ್ ಮಾತಾಡ್ತಾ ಇದ್ದಾರೆ? ಅಯ್ಯೋ, ಅವಳ ಬಗ್ಗೆ ಎಲ್ಲ ಗೊತ್ತಲ್ಲ. ನಿಂಗೆ ಗೊತ್ತಿದ್ದು ನೀನ್ ಯಾಕೆ ತಲೆ ಕೆಡಿಸ್ಕೊಂತ? ಸುಮ್ನಿರು, ನಾವೆಲ್ಲ ಬತ್ತೀವಿ. ಅಲ್ಲ, ಗೊತ್ತಿತ್ತು ಅದಕ್ಕೆ ಹಿಂಗೆ ಹೇಳ್ತಾರೆ ಅಂತಾನ. ಆದ್ರೆ ಮಕ್ಕಳನ್ನು ಕಳ್ಸಲ್ಲ ಅಂತ ಹೇಳ್ತಾ ಐತೆ. ಅವ್ರಿಬ್ರು ಕರ್ಕೊಂಬಾರಮ್ಮ, ಅವ್ರಿಗೂ ಬಟ್ಟೆ ತಂದಿದೀವಿ ಹೊಸವೆಲ್ಲನ.
ಹೌದೇನು ಅವ್ರಿಗೂ ತಂದಿರ ಬಟ್ಟೆನ? ಸರಿ ಬಿಡು, ಕರ್ಕೊಂಬತ್ತೀನಿ. ಅವಳು ಯಾಕೆ ಕಳ್ಸಲ್ಲ ಏನ? ಅವಳಿಗೊಬ್ಳಿಗೆ ಅಲ್ಲ ಆ ಮಕ್ಳ ಮೇಲೆ ಅಧಿಕಾರ ಇರೋದು, ನಮಗೂ ಐತಿ ಮೊಮ್ಮಕ್ಕಳು ಅಂತಾನ. ಕರ್ಕೊಂಬತ್ತೀನಿ, ಅವಳು ಬರ್ತಿದೆ ಓಟೆ ಹೊತ್ತು ಆ ಹುಡುಗರ್ನ ಕರ್ಕೊಂಬತ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ನಿರು. ಸರಿ ಅಮ್ಮ, ಆಯ್ತು, ಕರ್ಕೊಂಬ ಮರಿದಂಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.